ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿರುವಂಥದ್ದು, ಅಂದರೆ ಇದು ಮೇನ್ ರಂಗೋಲಿ ಥರ ಅಲ್ಲ, ಸೈಡ್ಸಲ್ಲಿ ಹಾಕಿ ಹಾಗೆ ಒಂದು ಬಾರ್ಡರ್ ರಂಗೋಲಿ ಥರ ತುಂಬ ಸಿಂಪಲ್ ಆಗಿರುವಂಥದ್ದು. ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ರಂಗೋಲಿ. ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಎದ್ದಿದ್ರು. ಇನ್ನು ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. ನಾಳೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತೇ ಚೇಂಜ್ ಮಾಡಿಬಿಡೋಣ, ಟೈಮ್ ಇರುತ್ತೆ. ನಾಳೆ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಟೈಮ್ ಸಿಗದೆ ಹೋದರೆ ಅಂತ ಇವತ್ತೇ ಚೇಂಜ್ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸಾರಿ ಈ ಸಣ್ಣ ಸಣ್ಣ ವಿಚಾರಗಳು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಯಾಕೆಂದರೆ ಈ ಬೆಡ್ ಸ್ಪ್ರೆಡ್ ಎಲ್ಲ ಹೆಂಗೆಂಗೋ ಇದ್ದರೆ ರೂಮ್ ಕೂಡ ಒಂಥರ ಮೆಸ್ಸಿಯಾಗಿ ಕಾಣಿಸ್ತಾ ಇರುತ್ತೆ. ಅಷ್ಟೊಂದು ನೀಟಾಗೂ ಕೂಡ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಎದ್ದಿದ ತಕ್ಷಣ ಈ ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಹಾಗೆ ಬೆಡ್ಶೀಟ್ ಏನಾದರೂ ಚೇಂಜ್ ಮಾಡ್ಕೊಳ್ಳೋದಿದ್ರೆ, ಈ ಪಿಲ್ಲೋ ಕವರ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಅದನ್ನೆಲ್ಲ ನೀಟಾಗಿ ಚೇಂಜ್ ಮಾಡಿಕೊಂಡು ಸೆಟ್ ಮಾಡಿಕೊಂಡ್ರೆ ನಾವು ಕಸ ಗುಡಿಸಿ ಮನೆ ಒರೆಸಿಲ್ಲ ಅಂದ್ರೂ ಕೂಡ ರೂಮ್ ನೀಟಾಗಿ ಕಾಣಿಸ್ತಾ ಇರುತ್ತೆ. ಇದು ಅಂತ ಅಲ್ಲ, ಕೆಲವೊಂದು ಜಾಗಗಳಲ್ಲಿ ಈಗ ಎಕ್ಸಾಂಪಲ್ ಅಡುಗೆ ಮನೆ ಅಂದರೆ ಕೌಂಟರ್ ಟಾಪ್ ಮತ್ತು ಗ್ಯಾಸ್ ಸ್ಟವ್ ಏನಾದರೂ ನೀಟಾಗಿತ್ತು ಅಂತಂದರೆ ಅಡುಗೆ ಮನೆಯೇ ನೀಟಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಹಾಲ್ ಅಂತ ಬಂದರೆ ಕಾಫಿ ಟೇಬಲ್ ಆಗಿರ್ಬೋದು, ಸೋಫಾ ಅಥವಾ ದಿವಾನ್ ಕಾಟ್ ಮೇಲೆ ಏನಾದ್ರೂ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರೋದಿಲ್ಲ, ನೀಟಾಗೂ ಕೂಡ ಕಾಣಿಸೋದಿಲ್ಲ, ಮೆಸ್ಸಿಯಾಗಿರುತ್ತೆ.
ಕೆಲವೊಂದು ಮೇನ್ ಜಾಗಗಳು ಅಂತ ಇರುತ್ತೆ ಮನೆಗಳಲ್ಲಿ, ಅದನ್ನೆಲ್ಲ ನೀಟಾಗಿ ಇಟ್ಕೊಂಡ್ಬಿಡ್ತು ಅಂತಂದರೆ ಮನೆಯೂ ಕೂಡ ತುಂಬ ನೀಟಾಗಿ ಕಾಣಿಸ್ತಾ ಇರುತ್ತೆ. ಅಯ್ಯೋ ಮೆಸ್ಸಿ ಆಗಿದೆ, ಇನ್ನೂ ಇದೆಲ್ಲ ಕ್ಲೀನ್ ಮಾಡಬೇಕು, ಆ ಥರ ಸ್ಟ್ರೆಸ್ ಎಲ್ಲ ಬರೋದಿಲ್ಲ. ಅದಕ್ಕೋಸ್ಕರ ಕೆಲವೊಂದು ಚಿಕ್ಕ ಚಿಕ್ಕ ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಂಡು ಈ ರೀತಿ ನೀಟಾಗಿ ಇಟ್ಕೊಂಡ್ಬಿಡ್ತು ಅಂದರೆ ಮನೆಯೂ ಕೂಡ ತುಂಬ ನೀಟಾಗೇ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಬೆಡ್ ಸ್ಪ್ರೆಡ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಆದಷ್ಟು ಈ ಬೆಡ್ ಸ್ಪ್ರೆಡ್ ಇರುತ್ತಲ್ವ, ಅದನ್ನು ಕಾಟನ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆ ಅಂತ ಅಂದರೆ ಈ ಥರ ಸಿಂಥೆಟಿಕ್ ಥರ ಇದ್ದರೆ ಮತ್ತು ಸ್ವಲ್ಪ ಶೈನಿಂಗ್ ಆಗಿ ನೈಸ್ ಆಗಿರುತ್ತಲ್ವ, ಆ ಥರದ್ದೆಲ್ಲ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಕುತ್ಕೊಂಡಿದ್ದ ತಕ್ಷಣ ಅದೆಲ್ಲ ಮುದ್ರುಕೊಳ್ಳೋ ಥರ ಆಗುತ್ತಲ್ವ, ಆ ಥರ ಆಗಿಬಿಡುತ್ತೆ. ಅದೇ ನಾವು ಕಾಟನ್ನ ಬಳಸ್ಕೊಂತು ಅಂತ ಅಂದರೆ ನಾವು ಹೇಗೆ ಕುತ್ಕೊಂಡ್ರೂ ಕೂಡ ಅದು ಮುದ್ರುಕೊಳ್ಳೋ ಥರ ಎಲ್ಲ ಆಗೋದಿಲ್ಲ. ಅಂದರೆ ಸೈಡ್ಸ್ ಎಲ್ಲ ಕಿತ್ಕೊಂಡು ಬರೋದು ಆ ಥರ ಎಲ್ಲ ಆಗೋದಿಲ್ಲ, ತುಂಬ ಸ್ಟಿಫಾಗಿ ಕುತ್ಕೊಂಡಿರತ್ತೆ. ಇದು ಕೂಡ ಕಾಟನ್ ಅಲ್ಲ. ನಾನು ನೆಕ್ಸ್ಟ್ ಟೈಮ್ ತೊಗೊಂಡ್ರೆ ಕಾಟನ್ ಮೆಟೀರಿಯಲ್ನೇ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಏನಾದ್ರೂ ಬೆಡ್ಶೀಟ್ ಏನಾದರೂ ತೊಗೋತಿದ್ದೀರಾ ಅಂತಂದರೆ ಆದಷ್ಟು ಕಾಟನ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಕ್ಲೀನಿಂಗ್ ಆಗಿರ್ಬೋದು, ಹಾಗೆ ನಾವು ಹಾಕಿದ್ರೂ ಕೂಡ ತುಂಬ ನೀಟಾಗಿ ಕಾಣಿಸ್ತಾ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರಿಗೆ ತುಪ್ಪನ ಹಾಕಿ ಕುಡಿತಾ ಇದ್ದೀನಿ. ತುಪ್ಪದ ನೀರು ಕುಡಿಯೋದ್ರಿಂದ ಏನು ಪ್ರಯೋಜನ ಅಂತ ಕೇಳಿದ್ರಿ, ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದು ಗುಡ್ ಫ್ಯಾಟ್ ಕೂಡ ಅಲ್ವಾ, ಹಾಗೆಯೇ ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ನೀವು ಗೂಗಲ್ ಮಾಡಿ ನೋಡಿದ್ರೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಉಗುರು ಬೆಚ್ಚಗಿರುವಂಥ ನೀರು ಅಂದರೆ ನೀವು ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿದ್ರೂ ಕೂಡ ಆಗುತ್ತೆ. ಕೆಲವರು ಅದು ತಪ್ಪು ಅಂತ ಹೇಳ್ತಾರೆ. ಇನ್ನು ಚೆನ್ನಾಗಿ ಬಿಸಿ ನೀರನ್ನು ಕುದಿಸಿ ಅದು ಉಗುರು ಬೆಚ್ಚಗಾಗೋ ತನಕ ವೆಯ್ಟ್ ಮಾಡಿ ಅದಕ್ಕೂ ಕೂಡ ತುಪ್ಪನ ಹಾಕಿ ಕುಡಿಬೋದು. ಹಾಗೆ ಇನ್ನೊಂದು ಲೋಟಕ್ಕೆ ನಾರ್ಮಲ್ ನೀರನ್ನು ಹಾಕಿ ಅದಕ್ಕೆ ನುಗ್ಗೆ ಸೊಪ್ಪಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಈ ಮೊರಿಂಗಾ ಪೌಡರ್, ಅದನ್ನು 1 ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಡ್ತಾ ಇದ್ದೀನಿ. ಈ ಮೊರಿಂಗಾ ಪೌಡರ್ನ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಸ್ಪೂನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಬೀಟರ್ ಇರುತ್ತೆ ಅಲ್ವಾ, ಅದನ್ನು ಹಾಕಿ ನಾರ್ಮಲಾಗಿ ಮಜ್ಜಿಗೆ ಕಡಿತೀವಲ್ವ ಅದೇ ಥರ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಆ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಬಾಕ್ಸ್ನಲ್ಲಿ ಈ ಕರಿಬೇವಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಕೆಲವೊಂದು ಸಾರಿ ನನ್ನ ಹಸ್ಬೆಂಡ್ಗೆ ಹಾಕಿ ಕೊಡ್ತೀನಿ, ನಮ್ಮ ಅತ್ತೆಗೂ ಕೂಡ ಹಾಕಿ ಕೊಡ್ತೀನಿ. ಇಲ್ಲಾಂದರೆ ಅಡುಗೆ ಏನಾದರೂ ಮಾಡಿದಾಗ, ಈ ಚಟ್ನಿ ಮಾಡಿದಾಗ, ಇಲ್ಲ ಅಂತಂದರೆ ಪಲ್ಯ ಎಲ್ಲ ಮಾಡಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಈ ಕರಿಬೇವಿನ ಪುಡಿನ ಸ್ಪ್ರಿಂಕಲ್ ಮಾಡಿ ಕೊಡ್ತೀನಿ. ಒಗ್ಗರಣೆಗೂ ಕೂಡ ಹಾಕಿರ್ತೀನಿ. ನಮಗೆ ಗೊತ್ತಿರುತ್ತೆ ಅದು ಒಳ್ಳೆಯದೇ ಅಂತ. ಈ ಕರಿಬೇವಿನ ತಿಂದರೆ ಕೂದಲಿಗೆಲ್ಲ ಒಳ್ಳೆಯದು ಅಂತ ಗೊತ್ತಿರುತ್ತೆ, ಆದ್ರೂ ಅದನ್ನು ನಮ್ಮ ಮನೇಲಿ ತಿನ್ನೋದಿಲ್ಲ, ಸೈಡಲ್ಲಿ ಎತ್ತಿಟ್ಬಿಟ್ಟಿರ್ತೀವಿ. ಒಗ್ಗರಣೆಗೆಲ್ಲ ಹಾಕಿರ್ತೀವಲ್ವ ಅದನ್ನು, ಅದಕ್ಕೇ ಈ ರೀತಿ ಕರಿಬೇವಿನ ಪುಡಿನ ಸ್ಪ್ರಿಂಕಲ್ ಮಾಡಿ ಕೊಡೋದು. ನಿಮ್ಮ ಮನೆಯಲ್ಲಿ ಯಾರಾದರೂ ಹೀಗೆ ಮಾಡ್ತಾಯಿದ್ರೆ ಅಥವಾ ನೀವೇ ಹೀಗೆ ಮಾಡ್ತಾಯಿದ್ರೆ ಈ ಥರ ಪುಡಿ ಮಾಡಿ ಇಟ್ಕೊಂಡು ಬೇಕಾದಾಗ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂಡು ತಿನ್ಬೋದು. ಆವಾಗ ನಮಗೆ ಗೊತ್ತಿಲ್ಲದೆ ಇರೋ ಥರ ನಾವು ಕರಿಬೇವನ್ನ ತಿಂದಿರ್ತೀವಿ ಅಂತ. ಹಾಗೆಯೇ ಇಲ್ಲಿ ಕಾಫಿ ಮಾಡ್ಕೊಳ್ಳೋದಕ್ಕೆ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡು, ಇನ್ನು ಈ ಗ್ಲಾಸ್ ಎಲ್ಲ ಇತ್ತಲ್ವ, ಇದೆಲ್ಲ ಹಾಗೆ ಸಿಂಕಲ್ಲಿಟ್ಟರೆ ಬೇರೆ ಪಾತ್ರೆಗಳೆಲ್ಲ ತಗಲಿ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲೆಲ್ಲಿ ಇಟ್ಕೋಬೇಕೋ ಅಲ್ಲೆಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇವತ್ತು ಅಕ್ಕಿ ತರಿ ಉಪ್ಪಿಟ್ಟನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲೆಲ್ಲ ನಮ್ಮ ಮನೆಯಲ್ಲಿ ಅಕ್ಕಿ ತರಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ರು. ಅಂದರೆ ನಾವು ಚಿಕ್ಕವರಿದ್ದಾಗ ಈ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ಬೀಸೋ ಕಲ್ಲಲ್ಲಿ ತರಿಯಾಗಿ ಬೀಸ್ಕೊಂಡು ಮತ್ತು ಅದನ್ನು ಜರಡಿ ಇಟ್ಕೋತಾ ಇದ್ರು. ಅಂದರೆ 3 ಥರ ರೆಡಿ ಮಾಡ್ಕೋತಾ ಇದ್ರು. ಒಂದು ನುಚ್ಚಕ್ಕಿ ಆಗಿರೋದು, ಇನ್ನೊಂದು ಸ್ವಲ್ಪ ಅಕ್ಕಿ ತರಿ ಈ ಥರ ಆಗಿರೋದು, ಇನ್ನೊಂದು ಅಕ್ಕಿ ಹಸಿಟ್ಟು ಥರ ಆಗಿರೋದು. ಬೀಸೋ ಕಲ್ಲಲ್ಲಿ ಬೀಸಿ ಈ ಥರ ಜರಡಿ ಇಟ್ಕೊಂಡ್ಬಿಟ್ರೆ ನಮಗೆ 3 ಪದಾರ್ಥಗಳು ಸಿಕ್ಬಿಡೋದು. ಅದರಲ್ಲಿ ಒಂದು ಅಕ್ಕಿ ತರಿ, ಇದರಿಂದ ಉಪ್ಪಿಟ್ಟನ್ನ ಮಾಡ್ತಾಯಿದ್ರು. ಅದರಲ್ಲಂತೂ ನಮ್ಮ ಅಪ್ಪ ಅವರ ಅಮ್ಮ ಅಂದರೆ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡೋರು. ಅವಾಗೆಲ್ಲ ರವೆ ತುಂಬ ಕಡಿಮೆನೇ ಬಳಸ್ತಾ ಇದ್ದಿದ್ದು. ಉಪ್ಪಿಟ್ಟೆಲ್ಲ ಮಾಡಬೇಕು ಅಂದಾಗ ಅಕ್ಕಿ ತರಿಲೇ ಮಾಡ್ತಾ ಇದ್ದಿದ್ದು. ಇವತ್ತು ಅದನ್ನು ತಿನ್ನಬೇಕು ಅನಿಸ್ತಾ ಇತ್ತು, ಅದಕ್ಕೋಸ್ಕರ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಯಾರಿಗೆಲ್ಲ ಗೊತ್ತು ಈ ಅಕ್ಕಿ ತರಿ ಕಾನ್ಸೆಪ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮ್ಮನೆಯಲ್ಲೂ ಕೂಡ ಈ ಥರ ಉಪ್ಪಿಟ್ಟು ಮಾಡ್ತಾ ಇದ್ರೆ ಕೂಡ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಕೆಲವರು ತರಕಾರಿನೆಲ್ಲ ಹಾಕಿ ಮಾಡ್ಕೋತಾರೆ, ಕೆಲವರು ಬರೀ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವನ್ನ ಮಾತ್ರ ಹಾಕಿ ಮಾಡ್ಕೋತಾರೆ. ಒಬ್ಬೊಬ್ಬರು ರುಚಿ ಒಂದೊಂದು ಥರ. ನಾವು ಉಪ್ಪಿಟ್ಟು ಮಾಡಿದಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಥರ ಉಪ್ಪಿಟ್ಗೂ ಕೂಡ ತರಕಾರಿನ ಹಾಕ್ಕೊಂಡಿರ್ತೀವಿ. ಅಂದರೆ ಈ ರವೆ ಉಪ್ಪಿಟ್ಟು ಆಗಿರ್ಬೋದು, ಇಲ್ಲ ಅಕ್ಕಿ ತರಿ ಉಪ್ಪಿಟ್ಟು ಆಗಿರ್ಬೋದು, ಇಲ್ಲ ಬನ್ಸಿ ರವೆ ಉಪ್ಪಿಟ್ಟು ಮಾಡ್ಕೋತೀವಲ್ವ, ಅದಕ್ಕೆಲ್ಲ ತರಕಾರಿ ಹಾಕ್ಕೊಂಡೇ ಮಾಡ್ಕೊಳ್ಳೋದು. ಇನ್ನು ಶಾವಿಗೆ ಉಪ್ಪಿಟ್ಟಿಗೂ ಕೂಡ ತರಕಾರಿನೇ ಹಾಕಿ ಮಾಡ್ಕೊಳ್ಳೋದು. ಅದರಲ್ಲಿ ಒಂದು ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟಿಗೆ ಮಾತ್ರ ತರಕಾರಿನ ಹಾಕ್ಕೊಳ್ಳೋದಿಲ್ಲ ಅಷ್ಟೇ. ಕೆಲವ್ರು ಹಾಕ್ಕೋತಾರೆ, ಕೆಲವ್ರು ಹಾಕ್ಕೊಳ್ಳೋದಿಲ್ಲ. ನಿಮ್ಮ ರುಚಿಗೆ ತಕ್ಕಂತೆ ನೀವು ಮಾಡ್ಕೋಬೋದು. ನಾನಿವತ್ತು ತರಕಾರಿನೆಲ್ಲ ಹಾಕಿ ಮಾಡ್ಕೋತಾ ಇದ್ದೀನಿ. ನಮ್ಮನೆಯಲ್ಲಿ ಉಪ್ಪಿಟ್ಟಿಗೆ ತರಕಾರಿ ಹಾಕಿಲ್ಲ ಅಂದರೆ ಉಪ್ಪಿಟ್ಟೇ ತಿನ್ನೋದಿಲ್ಲ. ಅದರಲ್ಲೂ ಈ ಬಿಳಿ ರವೆಲಿ ಮಾಡ್ತಾರಲ್ವ, ಆ ಥರ ಉಪ್ಪಿಟ್ಟು ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ.
ಏನಿದ್ರೂ ಬನ್ಸಿ ರವೆ ಉಪ್ಪಿಟ್ಟು ಮಾತ್ರ ಮಾಡಬೇಕು, ಅದು ಕೂಡ ತೆಳುವಾಗಿರಬೇಕು, ಆ ಥರ ಇಷ್ಟಪಡ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ. ಕೆಲವ್ರಿಗೆ ಉಪ್ಪಿಟ್ಟು ಪುಡಿ ಪುಡಿಯಾಗಿದ್ದರೆ ಇಷ್ಟ ಆಗುತ್ತೆ, ಅಂದರೆ ಸ್ವಲ್ಪ ಉದ್ರುದ್ರಾಗಿದ್ದರೆ ಇಷ್ಟ ಆಗುತ್ತೆ. ಇನ್ನು ಕೆಲವ್ರಿಗೆ ಸಾಫ್ಟಾಗಿರಬೇಕು, ಇನ್ನು ಕೆಲವ್ರಿಗಂತೂ ತಟ್ಟೆಗೆ ಹಾಕಿದ್ರೆ ಅದು ತಟ್ಟೆ ತುಂಬ ಹರಡ್ಕೋಬೇಕು, ಅಂದರೆ ಅಷ್ಟು ತೆಳುವಾಗಿರಬೇಕು, ಆ ಥರ ಇಷ್ಟ ಆಗುತ್ತೆ. ನಾನಿವತ್ತು ಸ್ವಲ್ಪ ಮೀಡಿಯಮಾಗಿ ಸಾಫ್ಟಾಗಿರೋ ಥರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಸಣ್ಣದಾಗಿ ಉದ್ದುದಾಗಿ ಈರುಳ್ಳಿನ ಕಟ್ ಮಾಡಿಕೊಂಡು, ಹಾಗೆ ಕ್ಯಾರೆಟ್ ಮತ್ತು ಬೀನ್ಸ್ನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಇನ್ನು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು. ಹಾಗೆ ಟೊಮ್ಯಾಟೊನೂ ಕೂಡ ಕಟ್ ಮಾಡ್ಕೊತೀನಿ. ನಮ್ಮ ಅಜ್ಜಿ ಮತ್ತು ಅಮ್ಮ ಹೆಂಗೆ ಮಾಡ್ತಾಯಿದ್ರು ಈ ಉಪ್ಪಿಟ್ಟನ್ನ ಅಂತ ಅಂದರೆ, ನಾಳೆ ಉಪ್ಪಿಟ್ಟು ಮಾಡಬೇಕು ಅಂದರೆ ರಾತ್ರಿಯೇ ಒಣ ಬಟಾಣಿನ ನೆನೆಸಿಟ್ಕೊಳ್ಳೋರು. ಇನ್ನು ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಬೆಳಿಗ್ಗೆ ಟೈಮ್ನಲ್ಲಿ ತರಕಾರಿನ ಕಟ್ ಮಾಡಿಕೊಂಡು ಈ ನೆನೆಸಿಟ್ಕೊಂಡಿರುವಂಥ ಬಟಾಣಿನೂ ಕೂಡ ಹಾಕಿ, ಉಪ್ಪಿಟ್ಟಿಗೆ ಎಷ್ಟು ಬೇಕು ನೀರು ಅಷ್ಟನ್ನು ಮಾತ್ರ ಒಂದು ಪಾತ್ರೆಗೆ ಹಾಕಿ ತರಕಾರಿ ಒಣ ಬಟಾಣಿನೂ ಕೂಡ ಹಾಕಿ ಸೈಡಲ್ಲಿ ಬೇಯಿಸ್ಕೊಳ್ಳೋರು. ಅದಾದ ನಂತರ ಒಗ್ಗರಣೆಗೆ ಈ ಬೆಂದಿರುವಂಥ ತರಕಾರಿ ಮತ್ತು ಈ ಬಟಾಣಿನೆಲ್ಲ ಸೇರಿಸ್ಕೊಂಡು ಉಪ್ಪಿಟ್ಟನ್ನ ಮಾಡ್ಕೊಳ್ಳೋರು. ಇವಾಗ ಆ ಥರ ಮಾಡ್ಕೊಳ್ಳೋದು ತುಂಬ ಕಡಿಮೆ. ನಮ್ಮಮ್ಮ ಇವಾಗಲೂ ಕೂಡ ಹಾಗೇನೆ ಉಪ್ಪಿಟ್ಟು ಮಾಡೋದು, ಅಂದರೆ ಬಟಾಣಿ ತರಕಾರಿನೆಲ್ಲ ಸೆಪ್ರೇಟಾಗಿ ಬೇಯಿಸಿಟ್ಕೊಂಡು ಅದಾದ ನಂತರ ಹಾಕ್ಕೊಳ್ಳೋದು. ಒಣ ಬಟಾಣಿನೇನಾದ್ರೂ ನೆನೆಸಿಟ್ಕೊಂಡಿದ್ರೆ ಆ ಥರ ಉಪ್ಪಿಟ್ಟನ್ನ ಮಾಡ್ತೀನಿ. ಇವತ್ತು ಹಸಿ ಬಟಾಣಿನೇ ಇತ್ತು, ಅದನ್ನೇ ಸೆಪ್ರೇಟಾಗಿ ಬೇಯಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ತೆಂಗಿನಕಾಯಿ ತುರಿ ಕೂಡ ಬೇಕು, ಅದನ್ನು ಕೂಡ ತುರಿದಿಟ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಇವಾಗ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ 1.5 ಕಪ್ನಷ್ಟು ಅಕ್ಕಿ ತರಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಮಾರ್ಕೆಟ್ನಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ ಈ ಅಕ್ಕಿ ತರಿ, ಮನೆಯಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ, ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಇನ್ನು ನಾರ್ಮಲ್ ದಿನಸಿ ಅಂಗಡಿಗಳಲ್ಲೂ ಕೂಡ ಸಿಗ್ಬೋದು, ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ಆನ್ಲೈನಲ್ಲಂತೂ ಖಂಡಿತ ಸಿಗುತ್ತೆ. ಅದನ್ನು ಸ್ವಲ್ಪ ಹೊತ್ತು ನಾರ್ಮಲ್ ಆಗಿ ರವೆನ ಉರಿತೀವಲ್ವ, ಅದೇ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ. ಇನ್ನು ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡ್ಕೋತೀವಲ್ವ, ಅದೇ ರೀತಿ ಮಾಡ್ಕೊಳ್ಳೋದು. ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಅದು ಕಾದಾದ ನಂತರ ಸಾಸಿವೆ, ಅದು ಸಿಡಿದಿದ ನಂತರ ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ಕೋತಾ ಇದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಬೇಕಿದ್ದರೆ ಇದಕ್ಕೆ ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಶುಂಠಿನೂ ಕೂಡ ಸೇರಿಸ್ಕೋಬೋದು. ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ಮಾಡಿದಾಗ ಶುಂಠಿನ ಹಾಕೋದಿಲ್ಲ, ಬರೀ ಬೆಳ್ಳುಳ್ಳಿನ ಮಾತ್ರ ಹಾಕ್ಕೊಂಡು ಮಾಡ್ತೀವಿ. ಅದಕ್ಕೋಸ್ಕರ ಸಿಪ್ಪೆ ತೆಗೆದು ಬೆಳ್ಳುಳ್ಳಿನ ಕ್ರಷ್ ಮಾಡಿ ಸೇರಿಸಿ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ. ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡ್ಕೊಳ್ಳೋವಾಗ ಇದೇ ರೀತಿ ಈರುಳ್ಳಿನ ಕಟ್ ಮಾಡ್ಕೊಳ್ಳೋದು. ಕೆಲವರು ಸಣ್ಣ ಸಣ್ಣದಾಗೂ ಕೂಡ ಕಟ್ ಮಾಡಿ ಸೇರಿಸ್ಕೋತಾರೆ, ನಮ್ಮನೆಯಲ್ಲಿ ಹೀಗೇ ಮಾಡೋದು. ಈರುಳ್ಳಿನ ಹಾಕಿದ ನಂತರ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋವಾಗ ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೋತೀನಿ. ಆವಾಗ ಈರುಳ್ಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈರುಳ್ಳಿ ಬೇಗನೂ ಕೂಡ ಸಾಫ್ಟ್ ಆಗುತ್ತೆ ಅಂತ. ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು, ಅಂದರೆ ಅರ್ಧದಷ್ಟು ಬೆಂದಿರಬೇಕು. ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಬೀನ್ಸ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಹಸಿ ಬಟಾಣಿನ ಫ್ರೀಝರಿಂದ ತೆಗೆದು ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆಯಲ್ಲೂ ಕೂಡ ಬೇಯಿಸ್ಕೋಬೋದು. ಕೆಲವೊಂದು ಸಾರಿ ಹಸಿ ಬಟಾಣಿ ಅಷ್ಟೊಂದು ಚೆನ್ನಾಗಿ ಬೆಂದಿರೋದಿಲ್ಲ ಒಗ್ಗರಣೆಯಲ್ಲಿ, ಅದಕ್ಕೋಸ್ಕರ ಸೆಪ್ರೇಟಾಗಿ ಬೇಯಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್ ಸಹ ಹಾಕಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು. ಈರುಳ್ಳಿ ಅರ್ಧದಷ್ಟು ಬೆಂದಿರುತ್ತಲ್ವ, ತರಕಾರಿ ಜೊತೆ ಇನ್ನು ಅರ್ಧದಷ್ಟು ಬೆಂದೋಗಿಬಿಡುತ್ತೆ, ಅದಕ್ಕೋಸ್ಕರ ಅದನ್ನು ಅರ್ಧದಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಸ್ವಲ್ಪ ಟೊಮ್ಯಾಟೊನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಟೊಮ್ಯಾಟೊ ತುಂಬ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ 1.5 ಕಪ್ನಷ್ಟು ಅಕ್ಕಿ ತರಿಗೆ 4.5 ಕಪ್ನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ 1 ಕಪ್ನಷ್ಟು ಅಕ್ಕಿ ತರಿಗೆ 3 ಕಪ್ನಷ್ಟು ನೀರು ಅನ್ನೋ ಥರ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಪುಡಿ ಪುಡಿಯಾಗಿ ಬೇಕು ಅಂದರೆ ನೀರನ್ನು ಕಡಿಮೆ ಹಾಕ್ಕೋಬೇಕಾಗತ್ತೆ. ಇನ್ನು ಸ್ವಲ್ಪ ತೆಳುವಾಗಿ ಬೇಕು ಅಂತ ಅಂದರೆ 5 ಕಪ್ಪು ಇಲ್ಲ ಅಂದರೆ 5.5 ಕಪ್ನಷ್ಟು ಹಾಕ್ಕೋಬೋದು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುದಿಯೋ ಹಂತದಲ್ಲಿ ಅಕ್ಕಿ ತರಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಅಕ್ಕಿ ತರಿ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ಇದು ಬೇಗ ಬೆಂದೋಗ್ಬಿಡುತ್ತೆ, ಜಾಸ್ತಿ ಹೊತ್ತು ಕಾಯಬೇಕಾಗಿಲ್ಲ, ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ.
ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ಹಾಗೆಯೇ ಅಷ್ಟೇ ರುಚಿಯಾಗಿರುವಂಥ ಅಕ್ಕಿ ತರಿ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಚಟ್ನಿನ ಮಾಡ್ಕೊಂಡಿದ್ದೆ. ಹಾಗೆ ನೆನ್ನೆ ಸ್ವಲ್ಪ ರೈಸ್ ಕೂಡ ಮಿಕ್ಕೊಂಡಿತ್ತು ಅಂತ ಬೆಳಿಗ್ಗೆ ಚಿತ್ರಾನ್ನ ಕೂಡ ಮಾಡ್ಕೊಂಡಿದ್ದೆ, ಅಂದರೆ ಲೆಮನ್ ರೈಸ್ ಥರ ಮಾಡ್ಕೊಂಡಿದ್ದೆ. ಈ ಎರಡು ಕಾಂಬಿನೇಷನ್ ಒಂಥರ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಉಪ್ಪಿಟ್ಟು ಕೇಸರಿ ಬಾತ್, ಉಪ್ಪಿಟ್ಟು ಚಿತ್ರಾನ್ನ ಅಂತ ಹೇಳ್ತೀವಲ್ಲ, ಆ ಥರ ನಾರ್ಮಲ್ ಆಗಿ ಉಪ್ಪಿಟ್ಟಿಗೆ ಚಟ್ನಿನೇ ಕೊಡ್ತಾರೆ ನೆಂಚ್ಕೊಳ್ಳೋದಕ್ಕೆ ಅಂತ. ಇವತ್ತು ಚಿತ್ರಾನ್ನ ಕೂಡ ಮಾಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಚಟ್ನಿನೂ ಕೂಡ ಮಾಡಿ ಸ್ವಲ್ಪ ಖಾರ ಬೂಂದಿ ಕೂಡ ಆಯಿತು, ಅದನ್ನು ಕೂಡ ಸರ್ವ್ ಮಾಡಿದ್ದೆ. ಮದುವೆ ಮನೆಗಳಲ್ಲಿ ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಚಿತ್ರಾನ್ನ ಮಾಡಿದಾಗ ಸೈಡಲ್ಲಿ ಸ್ವಲ್ಪ ಖಾರ ಬೂಂದಿ ಹಾಕೋರು ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಊರಲ್ಲಿ ಏನಾದ್ರೂ ಫಂಕ್ಷನ್ ಆಯಿತು, ಮದುವೆ ಆಯಿತು ಅಂತಂದರೆ ಬೆಳಗಿನ ತಿಂಡಿಗೆ ಮಿಸ್ಸೇ ಇಲ್ಲ ಉಪ್ಪಿಟ್ಟು ಕೇಸರಿ ಬಾತು ಚಿತ್ರಾನ್ನ, ಅದಕ್ಕೆ ಸೈಡಲ್ಲಿ ಸ್ವಲ್ಪ ಖಾರ ಬೂಂದಿ ಹಾಗೆಯೇ ಕಾಫಿ ಅಥವಾ ಟೀ, ಇದೇ ಬ್ರೇಕ್ಫಾಸ್ಟ್ ಇರೋದು. ಮೊದಲು ನಾನು ಇವಾಗ ಹೇಳ್ತಾ ಇಲ್ಲ, ಆವಾಗಿನ ಕಾಲದಲ್ಲಿ ಹಾಗೇ ಇರೋದು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದೇ ಥರ ಬ್ರೇಕ್ಫಾಸ್ಟೇ ತಿಂದಿರೋದು. ಇವಾಗ ಸ್ವಲ್ಪ ವಡೆ ಮತ್ತು ಇಡ್ಲಿ, ಮಸಾಲೆ ದೋಸೆ ಈ ಥರ ಎಲ್ಲ ಮಾಡಿಸ್ತಾರೆ. ಮೊದಲೆಲ್ಲ ಇದೇ ಥರನೇ ಮಾಡಿಸ್ತಾ ಇದ್ದಿದ್ದು. ಹಾಗೆಯೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗನೆ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡ್ಕೋತಾ ಇದ್ದೆ. ಬೀನ್ಸ್ ಪಲ್ಯ ಮಾಡಿ ಬಸ್ಸಾರು ಥರ ಮಾಡ್ಕೊಳ್ಳೋಣ ಅಂತ. ಇನ್ನು ಇಷ್ಟೊಂದೆಲ್ಲ ಕಟ್ ಮಾಡ್ಕೋಬೇಕಾಗಿತ್ತಲ್ವ, ಟಿ ವಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಅಂತ ಹಾಲಿಗೆ ತಂದು ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇವತ್ತು ಒಂದು ಡ್ರೆಸ್ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಯಾಕೋ ಟೈಮೇ ಆಗಲಿಲ್ಲ. ಸ್ವಲ್ಪ ಕರೆಂಟ್ ಕೂಡ ಹೋಗ್ಬಿಡ್ತು, ಮಳೆ ಕೂಡ ಬರ್ತಾ ಇತ್ತು, ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಕೂಡ ಆಗಿಬಿಡ್ತು. ಇನ್ನು ಕತ್ಲೆನಲ್ಲಿ ಶೂಟ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಡ್ರೆಸ್ ಸ್ಟಿಚಿಂಗ್ ಕೂಡ ಮಾಡ್ಕೊಳ್ಳಿಲ್ಲ. ಇನ್ನು ಗುರುವಾರ ಏನಾದ್ರೂ ಟೈಮ್ ಇತ್ತು ಅಂದರೆ ಡ್ರೆಸ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ, ಅದನ್ನು ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮಧ್ಯಾಹ್ನ ಅಷ್ಟರಲ್ಲೇ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಈ ಹಸಿರು ಕಾಳೇನಿದೆ ಅದನ್ನು ಒಂದು 10 ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ತುಂಬ ಜಾಸ್ತಿ ಹೊತ್ತೇ ನೆನೆ ಹಾಕ್ಕೊಂಡಿಲ್ಲ. ಟೈಮ್ ಇತ್ತು ಅಂದರೆ ನೆನೆಸ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆಯೇ ತೊಳೆದು ಕೂಡ ಸೇರಿಸ್ಕೋಬೋದು. ಒಂದು ಕುಕ್ಕರ್ಗೆ ಈ ಹೆಸರು ಕಾಳು ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀನ್ಸ್ನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದೇ ನೀರಲ್ಲಿ ಬಸ್ಸಾರು ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ನೀರನ್ನು ಹಾಕ್ಕೊಂಡ್ರೂ ಕೂಡ ತೊಂದರೆ ಇಲ್ಲ. ಹಾಗೆಯೇ ಉಪ್ಪನ್ನು ಕೂಡ ಸೇರಿಸಿ ಇದನ್ನು 2 ವಿಷಲಷ್ಟು ಕೂಗಿಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿಯೇ ಕಾಳು ಮತ್ತು ಬೀನ್ಸ್ ಎರಡೂ ಕೂಡ ಬೆಂದಿರುತ್ತೆ. ಉಪ್ಪನ್ನು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಇಲ್ಲಿ ಸಾಂಬಾರಿಗೆ ಮತ್ತು ಈ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆಗೆ ಎಲ್ಲನೂ ಕೂಡ ರೆಡಿ ಮಾಡಿ ಸೆಪ್ರೇಟಾಗಿ ಒಂದೊಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಹಾಕ್ತಾ ಇಲ್ಲ ಈ ಸಾಂಬಾರಿಗೆ, ಬರೀ ಹುಣಸೆ ಹಣ್ಣಿನ ರಸನ ಹಾಕಿ ಮಾಡ್ಕೊತಾ ಇದ್ದೀನಿ. ಇವಾಗ ಬೀನ್ಸ್ ಮತ್ತು ಕಾಳು ಎರಡೂ ಕೂಡ ಬೆಂದಿರುತ್ತಲ್ವ, ಈ ಥರ ತೂತುನ್ ಓಸಿರುತ್ತಲ್ವ, ಅದಕ್ಕೆ ಹಾಕಿ ಶೋಧಿಸ್ಕೊಂಡು ಇವಾಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆನ ಹಾಕಿ ಸಿಡಿಸ್ಕೊಂಡು ಹಾಗೆ ಇದಕ್ಕೆ ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿನ ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಹಾಗೆಯೇ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪಲ್ಯ ಮಾಡ್ಕೊಳ್ಳೋದಕ್ಕೆಲ್ಲ ಆದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿಕೊಂಡ್ರೆ ಎಲ್ಲೋ ಒಂದೊಂದು ಸಿಗ್ತಾ ಇರುತ್ತೆ, ಇನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅವಾಗವಾಗ ಸಿಗ್ತಾ ಇರುತ್ತೆ ಅಂತ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡು ತೆಂಗಿನಕಾಯಿನೂ ಕೂಡ ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ಫ್ರೈ ಮಾಡ್ಕೊಳ್ಳೋ ಮಧ್ಯದಲ್ಲೂ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಂಡಿರ್ತೀನಿ. ಹಾಗೆಯೇ ಈ ಇಟ್ಕೊಂಡಿದ್ದೆ ಅಲ್ವಾ, ಈ ಕಾಳು ಮತ್ತು ಈ ಬೀನ್ಸ್ ಆ ಎರಡನ್ನೂ ಕೂಡ ಸೇರಿಸಿ ಈ ಹಂತದಲ್ಲೇ, ಅಂದರೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ತೆಂಗಿನಕಾಯಿ ಸ್ವಲ್ಪ ಬಿಸಿ ಆದರೆ ಬೇಗ ಕೆಟ್ಟೋಗೋದಿಲ್ಲ ಅಂತ, ಹಸಿಯಾಗಿ ಹಾಕ್ಕೊಂಡ್ರೆ ಸ್ವಲ್ಪ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇದನ್ನು ಬಿಸಿ ಮಾಡ್ಕೋತೀನಿ. ಆಮೇಲೆ ಚೆನ್ನಾಗೂ ಕೂಡ ಹೊಂದ್ಕೊಳ್ಳುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಇವಾಗ ಪಲ್ಯ ಕೂಡ ರೆಡಿ ಆಯಿತು. ಇನ್ನು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಬಸ್ದಿರುವಂಥ ನೀರು ಇತ್ತಲ್ವ, ಅದಕ್ಕೇ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಇವತ್ತಿನ ಬಸ್ಸಾರಿಗೆ ಯಾವುದೇ ಥರ ಮಸಾಲೆ ಏನೂ ರುಬ್ಕೋತಾ ಇಲ್ಲ. ನಿನ್ನೆ ಸ್ವಲ್ಪ ದಾಲ್ ಮಾಡೋಣ ಅಂತ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೆ, ಅದು ಸ್ವಲ್ಪ ಮಿಕ್ಕೊಂಡಿತ್ತು. ಅದೇ ಬೇಳೆ ಇತ್ತಲ್ವ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ಮಸಾಲೆ ಏನೂ ರುಬ್ಕೊಂಡಿಲ್ಲ. ಬೇಳೆನ ಹಾಕಿದ ನಂತರ, ಅಂದರೆ ಬೇಯಿಸಿ ಇಟ್ಕೊಂಡಿರುವಂಥ ಬೇಳೆನ ಹಾಕಿದ ನಂತರ ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡು ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಾಂಬಾರು ಪುಡಿನೂ ಕೂಡ ಹಾಕಿ ಈ ಹಂತದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತೀನಿ. ಅದಾದ ನಂತರ ಇನ್ನು ನಾರ್ಮಲಾಗಿ ಈರುಳ್ಳಿ ಒಗ್ಗರಣೆನ ಕೊಟ್ಕೋತೀವಲ್ವ, ಅದೇ ರೀತಿ ಈರುಳ್ಳಿ ಒಗ್ಗರಣೆ ಕೊಟ್ಕೊಂಡ್ರೆ
ಬಿಸಿ ಬಿಸಿಯಾಗಿರುವಂಥ ಸಾಂಬಾರು ಕೂಡ ರೆಡಿಯಾಗಿರುತ್ತೆ. ಈ ಬಸ್ಸಾರಲ್ಲೇ ತುಂಬ ಥರ ಮಾಡ್ಬೋದು. ಅಂದರೆ ಈ ಥರ ಬೇಳೆ ಹಾಕಿ ಮಾಡ್ಬೋದು, ಇನ್ನು ಮಸಾಲೆ ರುಬ್ಬಿ ಮಾಡ್ಬೋದು, ಮಸಾಲೆ ರುಬ್ಬದೆ ಕೂಡ ಮಾಡ್ಬೋದು. ಇನ್ನು ಬರೀ ಈರುಳ್ಳಿ ಟೊಮೆಟೊ ಒಗ್ಗರಣೆ ಹಾಕಿ ಈ ಬಸ್ತಿರೋಂಥ ನೀರನ್ನು ಹಾಕಿ ಅದಾದ ನಂತರ ಖಾರದ ಪುಡಿ ಹಾಕಿ ಕುದಿಸ್ಕೊಂಡ್ರೆ ಅದು ಒಂಥರ ಬಸ್ಸಾರು ಥರ ಆಗಿಬಿಡುತ್ತೆ. ಆದರೆ ಇವತ್ತಿನ ಬಸ್ಸಾರಿಗೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊಂಡು ಈ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ಬಸ್ಸಾರು ರೆಡಿಯಾಗಿರುತ್ತೆ. ಹಾಗೆ ಸೈಡಲ್ಲಿ ರೈಸ್ ಕೂಡ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ರೆಡಿಯಾಗಿತ್ತು. ಇವಾಗ ಬಿಸಿ ಬಿಸಿ ಆಗಿರುವಂಥ ಅನ್ನ, ಅದಕ್ಕೆ ಸ್ವಲ್ಪ ಬಸ್ಸಾರನ್ನ ಹಾಕಿ ಬೀನ್ಸ್ ಪಲ್ಯ, ಅದ್ರ ಮೇಲೆ ಸ್ವಲ್ಪ ತುಪ್ಪ. ನನಗೆ ಏನನ್ಸುತ್ತೆ ಅಂದರೆ ನಾವು ಬಗೆ ಬಗೆಯಾಗಿ ಏನೇ ತಿಂದ್ರೂ ಕೂಡ ಬಿಸಿ ಬಿಸಿಯಾಗಿ ಅನ್ನ ಸಾಂಬಾರು, ಸೈಡಲ್ಲಿ ಹಪ್ಪಳ ಉಪ್ಪಿನಕಾಯಿ ಒಂದು ಪಲ್ಯ ಇದ್ದರೆ ಒಂಥರ ಮನಸ್ಸಿಗೆ ತೃಪ್ತಿ ಕೊಡುವಂಥ ಊಟ ಅಂತ ಅನಿಸುತ್ತೆ ನನಗೆ. ನಿಮಗೂ ಹೇಗೆ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.